ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ದೇ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೀಗ 89ನೇ ದಿನಕ್ಕೆ ಕಾಲಿಟ್ಟು ಮುನ್ನುಗ್ತಾ ಇದೆ. ಇದೇ ಹೊತ್ತಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆದಂತ ರಿವ್ಯೂಗಳು ಕೇಳಿ ಬರ್ತಾ ಇದೆ. ಇವ್ರು ಬಿಗ್ ಬಾಸ್ ನಲ್ಲಿ ಇರಲೇಬಾರ್ದಿತ್ತು ಅಂತ ಕೆಲವರಿಗೆ ಅನ್ಸಿದ್ರೆ ಇವ್ರು ಬಿಗ್ ಬಾಸ್ಗೆ ಹೋಗಿ ದೊಡ್ಡ ತಪ್ಪೇ ಮಾಡ್ಬಿಟ್ರು ಅಂತ ಅನಿಸ್ತಿದೆ. ಅದರಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರೋದು, ಅತಿ ಹೆಚ್ಚು ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇರೋದು ಭವ್ಯಗೌಡ ಮೇಲೆ. ಭವ್ಯಗೌಡ ಅದೇನ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ. ಭವ್ಯಗೌಡ ಅಂತ ಅಂದ್ರೆ ಜನ ಉರಿದು ಬೀಳ್ತಾ ಇದ್ದಾರೆ. ಈಗ ಇನ್ನೊಂದು ಎಡವಟ್ಟನ್ನ ಭವ್ಯಗೌಡ ಮಾಡ್ಕೊಂಡಿದ್ದಾರೆ. ಹೌದು, ಮೋಸದಾಟವನ್ನ ಆಡಿ ಈ ವಾರವೂ ಕೂಡ ಕ್ಯಾಪ್ಟನ್ ಆಗಿ ಫೈನಲ್ ಹಂತಕ್ಕೆ ತಲುಪುವ ಹಂತಕ್ಕೆ ಬಂದು ನಿಂತಿದ್ದಾರೆ ಭವ್ಯ. ಇದು ತುಂಬಾ ಜನಕ್ಕೆ ಇರಿಟೇಟ್ ಆಗಿದೆ. ಹಾಗಿದ್ರೆ ಭವ್ಯ ಮೋಸ ಮಾಡಿದ್ದು ನಿಜವಾ? ಆ ವಿಡಿಯೋ ಏನ್ ಹೇಳುತ್ತೆ? ಕಳೆದ ವಾರ ಮೋಸ ಮಾಡಿ ಕ್ಯಾಪ್ಟನ್ ಆಗಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿದ್ದ ಭವ್ಯ ಅಂತ ಕೆಲವರು ಟ್ರೋಲ್ ಮಾಡಿದ್ರು. ಕಳೆದ ವಾರವೇ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ರು ಅಂತ ಕೂಡ ಛೀಮಾರಿ ಹಾಕಿದ್ರು. ಇದೀಗ ಈ ವಾರವೂ ಕೂಡ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಈ ವಾರವೂ ಕೂಡ ಮೋಸ ಮಾಡಿದ್ದು ನಿಜವಾ? ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಏನಿದೆ, ವಿಡಿಯೋಗಳು ಏನ್ ಹೇಳುತ್ತೆ, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಭವ್ಯಗೌಡ ಮೊದಲ ದಿನದಿಂದಲೂ ಕೂಡ ಆಟ ಆಡ್ಕೊಂಡು ಬರ್ತಿದ್ರು. ಕೆಲವರಿಗೆ ಅವರ ಆಟ ಮಾತ್ರ ಇಷ್ಟ ಆಗ್ತಿಲ್ಲ, ಅದ್ಯಾಕೋ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಕಾರಣದಿಂದ ಆಕೆಯನ್ನು ನೋಡಿದ್ರೆ ಜನ ಉರಿದು ಬೀಳ್ತಿದ್ದಾರೆ ಮತ್ತು ಉಗಿತಾ ಇದ್ದಾರೆ. ಡ್ರಾಮಾ, ಡೌರಾಣಿ, ಓವರ್ ಆಟಿಟ್ಯೂಡು ಈ ಥರದ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತ್ರಿವಿಕ್ರಮ್ ಭವ್ಯ ನಡುವೆ ಏನು ನಡೀತಿದೆಯೋ ಗೊತ್ತಿಲ್ಲ. ಆದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ನಡುವೆ ನಡಿಬೇಕಾಗಿದ್ದು ಇವ್ರ ನಡುವೆ ನಡೀತಾ ಇದೆ ಅಂತ ಮೋಕ್ಷಿತ ಲವರ್ಸ್ ಕೂಡ ಭವ್ಯನನ್ನ ಇದೀಗ ಹೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈ ವಾರದ ಟಾಸ್ಕ್ ಒಂದು ಇತ್ತು. ಅದು ಕ್ಯಾಪ್ಟನ್ ಆಗುವಂಥ ಟಾಸ್ಕು. ಕಳೆದ ವಾರವೂ ಕೂಡ ಭವ್ಯನೇ ಕ್ಯಾಪ್ಟನ್ನೂ ಆಗಿದ್ರು. ಜೊತೆಗೆ ಕಿಚ್ಚನ ಚಪ್ಪಾಳೆ ಕೂಡ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಟಾಸ್ಕ್ನಲ್ಲಿ ಮೋಸ ಮಾಡಿದ್ರು ಅಂತ ಹೇಳಲಾಗಿತ್ತು. ಮೋಸ ಮಾಡಿಯೇ ಗೆದ್ದಿದ್ದಾರೆ ಅಂತ ಹೇಳಲಾಗಿತ್ತು. ಈ ವಾರವೂ ಕೂಡ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಮುಂದಿನ ವಾರ ನಾಮಿನೇಷನ್ ನಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಮುಂದಿನ ವಾರವೂ ಕೂಡ ಅವರು ಸೇಫ್ ಆಗ್ತಾ ಇದ್ದಾರೆ. ಇದು ಭವ್ಯ ಅವರನ್ನ ಹೇಟ್ ಮಾಡುವ ಫ್ಯಾನ್ಸ್ಗೆ ಒಂದು ರೀತಿಯಾಗಿ ಸಿಟ್ಟು ತರಿಸಿದೆ. ಮೋಸ ಮಾಡಿ ಆಟ ಆಡಿ ಕ್ಯಾಪ್ಟನ್ ಆದ್ರೆ ಏನು ಪ್ರಯೋಜನ ಬಂತು? ಈಕೆ ದೊಡ್ಡ ಮಹಾಸುಳ್ಳಿ. ಈ ವಾರ ಸುದೀಪ್ ಬರ್ತಾ ಇದ್ದ ಹಾಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ, ಹೋಗಿದ್ದು ಉಪ್ಪಿನಕಾಯಿ ಹಾಕ್ತಾರೆ, ಎಲ್ಲರ ಮುಂದೆ ಮರ್ಯಾದೆ ಹೋಗ್ಲಿ ಅಂತ ಅಂತಿದ್ದಾರೆ. ಹಾಗಿದ್ರೆ ಭವ್ಯ ಮಾಡಿದ ಎಡವಟ್ಟು ಏನು ಅನ್ನೋದನ್ನ ನೋಡೋದಾದ್ರೆ, ಹೌದು, ಭವ್ಯಗೌಡ ಮೋಸ ಮಾಡಿ ಜಯಶಾಲಿ ಆಗಿದ್ದಾರೆ. ಕನ್ನಡದ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ನೀಡಲಾಗಿತ್ತು. ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ನಲ್ಲಿ 29 ಸ್ಟಾರ್ಸ್ಗಳನ್ನು ಪಡೆದುಕೊಂಡಿದ್ದ ಭವ್ಯಗೌಡ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಯ್ಕೆ ಆಗಿತ್ತು. ಹೀಗಾಗಿ ಅದೇ ತಂಡದ 5 ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ರು ಬಿಗ್ ಬಾಸ್. 5 ಸ್ಪರ್ಧಿಗಳು ಸಾಲಾಗಿ ನಿಂತುಕೊಂಡಿರಬೇಕು. ಆಗ ಬಿಗ್ ಬಾಸ್ ಹೇಳುವ ನಂಬರ್ನಲ್ಲಿರೋ ಚೆಂಡುಗಳನ್ನು ಓಡ್ ಹೋಗಿ ಹಿಡಿದು ಬ್ಯಾಸ್ಕೆಟ್ನಲ್ಲಿ ಹಾಕಬೇಕು. ಇದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮೊದಲು 9 ನಂಬರಿನ ಗೊಂಚಲಿನಿಂದ ಚೆಂಡುಗಳನ್ನು ತೆಗೆದುಕೊಂಡು ಹೋಗೋಕೆ ಹೇಳ್ತಾರೆ. ಆಗ ಎಲ್ಲರೂ ಓಡ್ ಹೋಗಿ ಆ ಚೆಂಡನ್ನು ಹಿಡಿತಾರೆ. ಆಗ ಇದೇ ಮೇಲೆ 3ನೇ ಗೊಂಚಲಿನಿಂದ ಚೆಂಡೊಂದು ಬೀಳುತ್ತದೆ. ಆದರೆ ಇದನ್ನು ಯಾರೂ ಉಸ್ತುವಾರಿಗಳು ಗಮನಕ್ಕೆ ಬರೋದಿಲ್ಲ. ಬಿಗ್ ಬಾಸ್ ಹೇಳೋದು 9ನೇ ಚೆಂಡು ಬೀಳಬೇಕು ಅಂತ. ಆದರೆ ಅಲ್ಲಿ ಕೆಳಗಡೆ ಬಿದ್ದಿದ್ದು 3ನೇ ಚೆಂಡು. ಆದರೆ ಇದನ್ನು ಯಾರೂ ನೋಡ್ತಾ ಇಲ್ಲ ಅಂತ ಗಮನಿಸಿದಂಥ ಭವ್ಯ ಅದೇ ಚೆಂಡನ್ನು ಎತ್ಕೊಂಡು ಬುಟ್ಟಿಗೆ ಹಾಕ್ತಾರೆ. ಆಗ ಅದೇ ಬಾಲು ಬುಟ್ಟಿಗೂ ಬೀಳುತ್ತೆ. ಇದರಿಂದ ಮೊದಲ ಹಂತದಲ್ಲಿ ಭವ್ಯಗೌಡ ಸೇಫು ಆಗ್ತಾರೆ. ಇದಾದ ನಂತರ ಮತ್ತೆ ಇದೇ ಪ್ರಕ್ರಿಯೆಯೆಲ್ಲ ಚೆಂಡನ್ನು ಕೂಡ ಮತ್ತೊಮ್ಮೆ ಹಾಕಿ ಈ ವಾರದ ಕ್ಯಾಪ್ಟನ್ಸಿ ಆಗ್ತಾರೆ. ಮೊದಲು ಅವ್ರು ಹಾಕಿದ್ದು ಮೋಸದಿಂದ, 2ನೇ ಬಾರಿ ಅವ್ರು ಹಾಕಿದ್ದು ನಿಜವಾದ ಆಟ. ಭವ್ಯಗೌಡ ಮೋಸದ ಆಟದ ಬಗ್ಗೆ ಈಗ ಸಾಕಷ್ಟು ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಒಂದೇ ಥರದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಇವ್ರು ಮಾತ್ರ ಮೋಸ ಮಾಡಿ ಆಟ ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಾನು ಮೋಸ ಮಾಡಿದ್ದೀನಿ, ನಾನು ಯಾವುದೋ ಬೇರೆ ಚೆಂಡು ಎತ್ಕೊಂಡಿದ್ದೀನಿ, ಕಳೆದ ವಾರವೂ ನಾನೇ ಕ್ಯಾಪ್ಟನ್ ಆಗಿದೆ, ಮುಂದಿನ ವಾರ ಬೇರೆಯವರು ಆಗಲಿ ಅಂತ ಬಿಟ್ಕೊಡ್ಬಹುದಿತ್ತು. ಆದರೆ ಅತಿಯಾದಂಥ ಆಸೆಯಿಂದ ಭವ್ಯಗೌಡ ಈ ರೀತಿಯಾಗಿ ಮೋಸದಾಟದ ದಾರಿಯನ್ನು ಹಿಡಿದಿದ್ದಾರೆ. ತಾನು ಕೊನೆ ಹಂತದವರೆಗೂ ಇರಬೇಕು ಅಂತ ಕಳೆದ ವಾರ ಎಲ್ಲ ನಾಮಿನೇಷನ್ನಲ್ಲಿ ಮತ್ತು ಎಲಿಮಿನೇಷನ್ನಲ್ಲಿ
ಕೊನೆಯ ಕೆಳಗಡೆ ಸ್ಥಾನದಲ್ಲಿ ಇದ್ದಿದ್ದರಿಂದ ಮುಂದೆ ಸೇಫ್ ಆಗಬೇಕು ಅನ್ನುವಂಥ ಭಯಕ್ಕೆ ಬಿದ್ದು ಆತುರಕ್ಕೂ ಬಿದ್ದು ಸುಳ್ಳಿನ ದಾರಿಯನ್ನ, ಡ್ರಾಮಾ ದಾರಿಯನ್ನ, ಮೋಸದಾಟದ ದಾರಿಯನ್ನ ಹಿಡಿದಿದ್ದಾರೆ. ಇದು ಅವರ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕಿ ಆಗತ್ತೆ. ಬಿಗ್ ಬಾಸ್ ಗೆಲ್ಲೋದಕ್ಕೆ ಮೋಸದಾಟ ಆಡಿ ಜನರಿಂದ ಚೀಮಾರಿ ಹಾಕಿಸ್ಕೊಳ್ಳೋದು ಸರಿಯಲ್ಲ. ಅವರಾಗೆ ಈಗ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡ್ಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಿ ಉಸ್ತುವಾರಿಗಳ ತಪ್ಪಿದೆ, ಉಸ್ತುವಾರಿ ಅಂತ ನಿಲ್ಸಿದ್ ಯಾಕೆ, ಉಸ್ತುವಾರಿಗಳು ನೋಡ್ಕೊಳ್ಬೇಕಾಗಿತ್ತು, ಉಸ್ತುವಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ಸುತ್ತೆ ಅಂತ ಉಸ್ತುವಾರಿಗಳ ಮೇಲೂ ಹಾಕಿದ್ದಾರೆ. ಇನ್ನು ಮೋಕ್ಷಿತಾ ಕೂಡ ನಾನು ಆ ಚೆಂಡು ಎಲ್ಲಿಂದ ಬಂತು ಅಂತ ಸತ್ಯವಾಗ್ಲೂ ನೋಡಿಲ್ಲ ಅಂತ ಹೇಳಿದ್ದಾರೆ. ಭವ್ಯ ಕೂಡ ದೇವರಾಣೆ ಅದೆಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಬರ್ತಿದ್ದ ಹಾಗೇನೆ ನೋಡಿ ನಾನು ಕ್ಯಾಚ್ ಇಟ್ಕೊಂಡೆ ಅಂತ ಹೇಳಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಈ ವಾರ ಬಂದು ಬಿಗ್ ಬಾಸ್ನಲ್ಲಿ ಭವ್ಯನಿಗೆ ಚೀಮಾರಿ ಹಾಕ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಹಲವರು. ಈ ಹಿಂದೆ ಕೂಡ ವರ್ತೂರು ಸಂತೋಷ್ ಇದೇ ಥರ ಮಾಡಿ ಕ್ಯಾಪ್ಟನ್ ಆದಾಗ ಕ್ಯಾಪ್ಟನ್ ಅಂತ ಅನೌನ್ಸ್ ಏನೋ ಮಾಡಿದ್ರು. ಆದರೆ ಕಿಚ್ಚ ಸುದೀಪ್ ಅವರು ನೀವು ನಿಜವಾಗ್ಲೂ ಆಟ ಆಡಿ ಗೆದ್ರಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ನಂಗೆ ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅಂತ ಹೇಳಿ ಮಕ್ಕರಾಗಿದ್ರು. ಭವ್ಯಗೌಡ ವಿಚಾರದಲ್ಲೂ ಕೂಡ ಅದೇ ಆಗತ್ತೆ ಅಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ನೀವು ನಿಜವಾಗ್ಲೂ ಆಟ ಆಡಿ ಗೆದ್ರಾ ಅಂತ ಏನಾದರೂ ಸುದೀಪ್ ಅವರು ಕೇಳಿದ್ರೆ ಅದು ಭವ್ಯನಿಗೆ ನಿಜವಾಗ್ಲೂ ಒಂದು ರೀತಿಯಾದಂಥ ಬ್ಲ್ಯಾಕ್ ಮಾರ್ಕ್ ಆಗತ್ತೆ. ಆಗ ಅವರ ಹೆಸರಿಗೂ ಕೂಡ ಡ್ಯಾಮೇಜ್ ಆಗತ್ತೆ. ಈಗಾಗಲೇ ಹೇಟರ್ಸ್ಗಳು ಜಾಸ್ತಿ ಇದ್ದಾರೆ. ಇದರ ಮಧ್ಯೆ ಇನ್ನೂ ತಪ್ಪನ್ನ ಎಡವಟ್ಟನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು. ಒಟ್ನಲ್ಲಿ ಭವ್ಯ ಸತ್ಯವಾಗಿ ಆಟ ಆಡಂತೂ ಕ್ಯಾಪ್ಟನ್ ಆಗಿಲ್ಲ ಅನ್ನೋದು ಅನೇಕರ ವಿಚಾರ. ಇದಕ್ಕೆ ವಿಡಿಯೋಗಳು ಕೂಡ ಅದೇ ಸಾಕ್ಷಿಯನ್ನ ಹೇಳ್ತಾ ಇದೆ. ಇನ್ನು ಬಿಗ್ ಬಾಸ್ ಏನ್ ಹೇಳ್ತಾರೆ, ಸುದೀಪ್ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು.